ಗರ್ಲ್ ಫ್ರೆಂಡ್ಗೆ ಬಾಯ್ ಹೇಳೋದಕ್ಕೆ ಹೋಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಯ್ ಫ್ರೆಂಡ್ ಲಾಕ್ ಆದಂತಹ ಒಂದು ಇಂಟ್ರೆಸ್ಟಿಂಗ್ ಕಹಾನಿ ಇದೆ, ನೋಡೋಣ ಬನ್ನಿ. ಗರ್ಲ್ ಫ್ರೆಂಡ್ಗೆ ಬಾಯ್ ಹೇಳಲು ಹೋಗಿ ಲವರ್ ಲಾಕ್. ಪ್ರಿಯತಮೆ ಟಿಕೆಟ್ ಮಾಡಿ ಟರ್ಮಿನಲ್ ಒಳಗೆ ಎಂಟ್ರಿ. ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗ್ತಾ ಇದ್ದ ಗರ್ಲ್ ಫ್ರೆಂಡ್ಗೆ ಬಾಯ್ ಹೇಳೋಕೆ ಹೋಗಿ ಖಾಸಗಿ ಕಂಪನಿಯ ಉದ್ಯೋಗಿ ಏರ್ಪೋರ್ಟ್ ಪೊಲೀಸರ ಅತಿಥಿಯಾಗಿದ್ದಾನೆ. ಆಕಾಶ್ ಏರ್ಲೈನ್ಗೆ ಹೋಗ್ತಾ ಇದ್ದ ಗೆಳತಿಗೆ ಬಾಯ್ ಹೇಳಿ ಬರೋದಕ್ಕೆ ಟರ್ಮಿನಲ್ ಒಳಗೆ ಎಂಟ್ರಿಯಾಗಿ ಹೊರಗೆ ಬರುವಾಗ ಭದ್ರತಾ ಸಿಬ್ಬಂದಿಗಳ ಕೈಗೆ ಪ್ರಿಯತಮ ಸಿಕ್ಕಿಬಿದ್ದಿದ್ದಾನೆ. ಪ್ರಿಯತಮ ಪ್ರಕಾಶ್ ಶ್ರೀವತ್ಸವ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಗೆಳತಿಗೆ ಡ್ರಾಪ್ ಮಾಡೋಕೆ ಹೋಗಿದ್ದಾನೆ. ಟರ್ಮಿನಲ್ ಒಳಗೆ ಹೋಗಿ ಬಾಯ್ ಮಾಡಿ ಬರೋದಕ್ಕೆ ಪ್ಲಾನ್ ಮಾಡಿ ಗೆಳತಿ ಮಾಡಿಸಿದ್ದ ಟಿಕೆಟ್ ತನ್ನ ಮೊಬೈಲ್ ಅಲ್ಲಿ ಎಡಿಟ್ ಮಾಡಿದ. ಭದ್ರತಾ ಸಿಬ್ಬಂದಿ ಕಣ್ಣಿಗೆ ಮಣ್ಣೆರಚಿ ಒಳಗಡೆ ಹೋಗಿ ಬಾಯ್ ಮಾಡಿ ಮರಳಿ ಹೊರಗಡೆ ಬರುವಾಗ ಟಿಕೆಟ್ ಪರಿಶೀಲನೆ ವೇಳೆ ಶ್ರೀವತ್ಸವ್ ಬಳಿ ಇದ್ದ ಟಿಕೆಟ್ ನಕಲಿ ಅನ್ನೋದು ಗೊತ್ತಾಗಿ ಸಿಕ್ಕಿಬಿದ್ದಿದ್ದಾನೆ. ಇದರಲ್ಲಿ ಆರೋಪಿ ಪ್ರಖರ್ ಶ್ರೀವತ್ಸವ ಅಂತ ಹೇಳ್ಬಿಟ್ಟು 25 ವರ್ಷ ಇಲ್ಲೇ ಸಿಟಿನಲ್ಲಿ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಒಂದು ಗರ್ಲ್ ಫ್ರೆಂಡಿಗೆ ಒಳಗಡೆ ಡ್ರಾಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಟಿಕೆಟ್ನ ಫೋರ್ಸ್ ಮಾಡಿ PNR ನಂಬರ್ ಚೇಂಜ್ ಮಾಡಿ ಮತ್ತು ಗರ್ಲ್ ಫ್ರೆಂಡ್ ಹೆಸರು ಹುಡುಗಿ ಹೆಸರಿನಿಂದ ಅದನ್ನ ಬದಲಾಯಿಸಿಬಿಟ್ಟು ಇವಂದು ಹೆಸರು ಹಾಕಿಬಿಟ್ಟು ಏರ್ಪೋರ್ಟ್ ಒಳಗಡೆ ಆಕ್ಸೆಸ್ ತೊಗೊಂಡು ನಂತರ ನನಗೆ ಆಫ್ಲೋಡ್ ಆಗಿದೆ, ಆ ಕಾರಣದಿಂದ ನಾನು ಎಕ್ಸಿಟ್ ಆಗ್ತೀನಿ ಅಂತ ಹೇಳಿ ಗೇಟಿಗೆ ಬಂದಾಗ CISF ಅವ್ರು ಹೋಗ್ಬಿಟ್ಟು ಏರ್ಪೋರ್ಟ್ ಹತ್ರ ಟಿಕೆಟ್ ಆಗಿರೋ ಬಗ್ಗೆ ಅವ್ರು ಎನ್ಕ್ವೈರಿ ಮಾಡಿದಾಗ ಇವೊಂದು ಟಿಕೆಟ್ ಆಗಿಲ್ಲ, ಟಿಕೆಟ್ ಫೇಕ್ ಇದೆ ಅಂತ ಹೇಳಿ ಅವ್ರು ಮಾಹಿತಿ ಕೊಡ್ತಾರೆ. ಆ ಬೇಸಿಸ್ ಮೇಲೆ CISF ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆರೋಪಿದು ನಾವು ಪ್ರೊಸೀಜರ್ ಕೂಡ ಮಾಡಿದ್ದೀವಿ. ಕೂಡಲೇ ಪ್ರಕಾಶ್ ಶ್ರೀವತ್ಸವ್ನನ್ನ ವಶಕ್ಕೆ ಪಡೆದ ವಿಮಾನ ನಿಲ್ದಾಣದಲ್ಲಿದ್ದ CISF ಸಿಬ್ಬಂದಿ ಡ್ರಿಲ್ ಮಾಡಿದ್ರು. ಈ ವೇಳೆ ತನ್ನ ಸ್ನೇಹಿತೆಯನ್ನ ಏರ್ಪೋರ್ಟ್ ಒಳಗೆ ಬಿಟ್ಟು ಬರುವ ಸಲುವಾಗಿ ಟರ್ಮಿನಲ್ ಒಳಗೆ ಹೋಗೋದಕ್ಕೆ ತಾನೇ ಈ ಟಿಕೆಟ್ ಎಡಿಟ್ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಕೂಡಲೇ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ದೂರು ದಾಖಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡ ಏರ್ಪೋರ್ಟ್ ಪೊಲೀಸರು ಯುವಕನನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.